ಹಾಯ್ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್. ಏನು ಇವತ್ತಿನ ಸ್ಪೆಷಾಲಿಟಿ ಈ ವಿಡಿಯೋದಲ್ಲಿ, ಕಾರ್ ನೀವು ಓನ್ ಮಾಡ್ತಾ ಇದ್ದೀರಂದ್ರೆ ಕೆಲವೊಂದು ಅಸೆಸರೀಸ್ ಕಾರಲ್ಲಿ ಕಂಪಲ್ಸರಿ ಇರಬೇಕು. ಅದು ಯಾವಾಗ ಯೂಸ್ ಆಗ್ತವೋ, ಏನು ಯೂಸ್ ಆಗ್ತವೋ ನಮಗೆ ಗೊತ್ತಿಲ್ಲ. ಟುಡೇ ಐ ಆಮ್ ಗೋಯಿಂಗ್ ಟು ಶೋ ಯು 5 ಇಂಪಾರ್ಟೆಂಟ್ ಅಸೆಸರೀಸ್ ಯಾವಾಗಲೂ ನಿಮ್ಮ ಕಾರಲ್ಲಿ ಇರಲೇಬೇಕು. ಯಾವುದದು ವಿಡಿಯೋ ಪೂರ್ತಿ ನೋಡ್ರಿ, ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಟುಡೇ. ನಾನು ನಿಮ್ಮ ಹೋಸ್ಟ್ ಅನಿಲ್ ಕುಮಾರ್ ಅಂಡ್ ವೆಲ್ಕಮ್ ಟು CarTalks. ಸ್ನೇಹಿತರೆ, ಫಸ್ಟ್ ಆಕ್ಸೆಸರಿ ಬಂದು ಈ ಟೈರ್ ಇನ್ಫ್ಲೇಟರ್. ಸೊ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನು ವೆಹಿಕಲಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಕಂಪನಿ ಬಂದು ಟೈರ್ ವೆಲ್ ಅಂತ. ಇದು ಮ್ಯಾಕ್ಸಿಮಮ್ ಪ್ರೆಷರ್ ಬಂದು 200 PSI ಪ್ರೊಡ್ಯೂಸ್ ಮಾಡುತ್ತೆ. ಇದು ನಾನು ಯೂಸ್ ಮಾಡ್ಲಿಕ್ಕೆ ಹತ್ರ 3 ವರ್ಷ ಆಯ್ತು ಈ ವೆಹಿಕಲಲ್ಲಿ. ಇಲ್ಲಿವರೆಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟಿಲ್ಲ. ಪ್ಲಸ್ ಇದರಲ್ಲಿ ನನಗೆ ಟಾರ್ಚ್ ಆಪ್ಷನ್ ಕೂಡ ಬಂದಿದೆ. ಸೊ ನೈಟ್ ಟೈಮ್ ಏನಾದರೂ ಆಕ್ಸೆಸ್ ಬೇಕಾದ್ರೆ ಇಲ್ಲಿ ಲೈಟ್ ಆನ್ ಮಾಡ್ಕೋಬಹುದು ನಾನು, ಹಾಗಾಗಿ ಇದನ್ನು ಪ್ರಿಫರ್ ಮಾಡಿದೆ. ಇನ್ನೊಂದು, ಇದು ರೀಡಿಂಗ್ ಕೂಡ ಡಿಜಿಟಲ್ ಅಲ್ಲಿ ಬರುತ್ತೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇದು ನಮ್ಮ ಕಾರ್ನ 12 ವೋಲ್ಟ್ ಪವರ್ ಸಾಕೆಟ್ ಏನಿದೆಯಲ್ಲ ಅದಕ್ಕೆ ಫಿಟ್ ಅಪ್ ಮಾಡ್ಕೋಬಹುದು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ಫಿಟ್ ಅಪ್ ಮಾಡ್ಕೊಂಡು ನಾವು ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಜರ್ನಿಯಲ್ಲಿದ್ದಾಗ ಯಾವಾಗಲೂ ನಾವು ಏರ್ ಚೆಕ್ ಮಾಡ್ಕೋಬೇಕು. ಅಕಸ್ಮಾತ್ ವೆಹಿಕಲ್ ಏನಾದರೂ ಪಂಚರ್ ಆದರೆ ಏನು ಮಾಡೋದು? ಸೊ ಹುಡ್ಕೊಂಡು ಹೋಗಕ್ಕಂತ ಆಗೋದಿಲ್ವಾ, ಎಲ್ಲಿದೆ ಪಂಚರ್ ಶಾಪ್ ಅಂತ ಹುಡ್ಕೋದಕ್ಕೂ ಟೈಮ್ ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಟೈರ್ ಇನ್ಫ್ಲೇಟರ್ನ ನಾವು ಯೂಸ್ ಮಾಡಿ, ಗಾಳಿನ ಇನ್ಫ್ಲೇಟ್ ಮಾಡಿ, ಸೊ ಏರ್ನ ಇನ್ಫ್ಲೇಟ್ ಮಾಡಿ ನಿಯರ್ ಬೈ ಪಂಚರ್ ಶಾಪ್ ಎಲ್ಲಿದೆ ಅಲ್ಲಿ ಸರ್ಚ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾನು ಫಸ್ಟ್ ಕ್ಯಾಟಗರಿಯಲ್ಲಿ ಇಡ್ತಾ ಇದ್ದೀನಿ. ಸೆಕೆಂಡ್ ಆಕ್ಸೆಸರಿ ಬಂದು ಪಂಚರ್ ಕಿಟ್. ಸೊ ಟೈರ್ ಇನ್ಫ್ಲೇಟರ್ ಇದೆ ಅಂದರೆ ಪಂಚರ್ ಕಿಟ್ ಕಂಪಲ್ಸರಿ ಇಟ್ಕೊಳ್ರಿ. ಸೊ ಹೇಳೋಕ್ಕಾಗಲ್ಲ, ಎಲ್ಲಾದರೂ ಜರ್ನಿ ಹೋಗ್ತಾ ಇದ್ದೀವಿ, ಸೊ ಯಾವುದೋ ಒಂದು ಕಾರ್ ದಾರಿಯಲ್ಲಿ ಹೋಗ್ತಾ ಇದೀವಿ ಅನ್ಕೊಳ್ರಿ, ಅವಾಗ ಪಂಚರ್ ಆದ್ರೆ ಏನು ಮಾಡ್ತೀರಿ? ಪಂಚರ್ ಶಾಪ್ ಹುಡ್ಕೊಂಡು ಹೋಗ್ತೀರಾ ಅಲ್ಲಿ. ಅಂಥ ಟೈಮಲ್ಲಿ ಮಾತ್ರ ಇದು ಬಹಳ ಯೂಸ್ ಆಗುತ್ತೆ. ಇಲ್ಲ ಹೈವೇ ಮೇಲೆ ಹೋಗ್ತಾ ಇದ್ರೆ ಅಂದ್ರೆ ಕೂಡ ಇದು ಬಹಳ ಯೂಸ್ ಆಗುತ್ತೆ. ಸೊ ಇದು ಕೂಡ ನಾನು ಟೈರ್ ವೆಲ್ ಕಂಪ್ನಿದು ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ಒಟ್ಟು 6 ಐಟಮ್ಸ್ ನನಗೆ ಬರುತ್ತೆ. ರಾಮರ್ ಬರುತ್ತೆ, ಪ್ರಾಪ್ ಬರುತ್ತೆ, ರಬ್ಬರ್ ಸೊಲ್ಯೂಷನ್ ಬರುತ್ತೆ, ಪಂಚರ್ ರಿಪೇರ್ ಟ್ಯೂಬ್ಸ್ ಬರ್ತವೆ, ನೋಸ್ ಪ್ಲೇಯರ್ ಹಾಗೂ ಸಿಸರ್ ಒಂದು ಕೊಟ್ಟಿದ್ದಾರೆ. ಇದಿಷ್ಟು ಕಿಟ್ ನಾನು ಪರ್ಚೇಸ್ ಮಾಡಿದ್ದು. ಇದು ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾದರೂ ಹೋಗ್ತಾ ಇದೀವಿ ಅಂದ್ರೆ ಪಂಚರ್ ಆಗೈತೆ ಅಂದ್ರೆ ಡೈರೆಕ್ಟ್ ಈ ಪಂಚರ್ ಕಿಟ್ನ ಯೂಸ್ ಮಾಡಿಕೊಂಡು ಪಂಚರ್ ಹಾಕ್ಕೊಂಡು ಟೈರ್ ಇನ್ಫ್ಲೇಟ್ರಿಂದ ಟೈರ್ನ ಇನ್ಫ್ಲೇಟ್ ಮಾಡ್ಕೊಂಡು ಆರಾಮಾಗಿ ಮೂವ್ ಆಗ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಜರ್ನಿನ ನೀಟಾಗಿ ಸಾಗಿಸೋದಕ್ಕೆ ಇವೆರಡು ಭಾಳ ಯೂಸ್ ಆಗತ್ತೆ ನಮಗೆ. ಸ್ನೇಹಿತರೆ, ಥರ್ಡ್ ಇಂಪಾರ್ಟೆಂಟ್ ಆಕ್ಸೆಸರಿ ಬಂದು ಡ್ಯಾಶ್ ಕ್ಯಾಮ್. ದಿಸ್ ವಿಲ್ ಬಿ ಎ ಸಾಲಿಡ್ ಪ್ರೂಫ್. ಸೊ ವೆಹಿಕಲ್ ತೊಗೊಂಡಿದ್ರೆ ಕಂಪಲ್ಸರಿ ಒಂದು ಡ್ಯಾಶ್ ಕ್ಯಾಮ್ ಫಿಟ್ ಮಾಡಿಸ್ಕೊಳ್ರಿ. ಯಾಕಂದರೆ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಇದು ಒಂದು ಸಾಲಿಡ್ ಪ್ರೂಫ್ ಥರ ಇರುತ್ತೆ ನಮ್ಮ ಹತ್ರ. ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮ್ಮ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಅಪೋಸಿಟ್ ಬರೋರು ಅವ್ರು ಮಿಸ್ಟೇಕ್ ಮಾಡ್ಬೋದು, ಇಲ್ಲ ಬೇಕಂತಾನೆ ಯಾರಾದರೂ ನಮ್ಮನ್ನು ಅಟ್ಯಾಕ್ ಮಾಡ್ಬೋದು. ಇಂಥ ಟೈಮಲ್ಲಿ ಡ್ಯಾಶ್ ಕ್ಯಾಮ್ ಫುಟೇಜ್ ಇದೆ ಅಂದರೆ ಇದು ನಮಗೆ ಒಂದು ಸಾಲಿಡ್ ಪ್ರೂಫ್ ಆಗುತ್ತೆ. ಸೊ ಯಾವುದೇ ಕ್ಲೇಮಿಂಗ್ಸ್ ಇರಲಿ ಬೇರೆವಿರಲಿ ನಾವು ಮಾಡ್ಕೊಳ್ಳೋಕ್ಕೆ. ನಾನು ಅಟ್ ಪ್ರೆಸೆಂಟ್ ಈ ಹಳೆ ಫೋನ್ ಏನಿದೆಯಲ್ಲ ಇದನ್ನೇ ಡ್ಯಾಶ್ ಕ್ಯಾಮ್ ಥರ ಬಳಸ್ತಾ ಇದ್ದೀನಿ. ಸೊ ಈ ಫೋನ್ನೇ ನಾವು ಯಾವ ರೀತಿ ಡ್ಯಾಶ್ ಕ್ಯಾಮ್ ಥರ ಬಳಸ್ಕೋಬಹುದು ಅಂತ ನಾನು ನಿಮಗೆ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಲ್ಲ ನನ್ನ ಹತ್ರ ಫೋನ್ ಇಲ್ಲ, ನಾನು ಹೊಸ ಡ್ಯಾಶ್ ಕ್ಯಾಮ್ ಪರ್ಚೇಸ್ ಮಾಡ್ತೀನಿ ಅಂದರೆ ಪಿಕ್ಚರ್ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಯು ಕ್ಯಾನ್ ಪರ್ಚೇಸ್ ಫ್ರಮ್ ದೇರ್. ಕಂಪಲ್ಸರಿ ಡ್ಯಾಶ್ ಕ್ಯಾಮ್ ಫಿಟಪ್ ಮಾಡಿಸ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಹಳೆ ಫೋನ್ ಯಾವ್ದಾದ್ರು ಮನೆಗೆ ವೇಸ್ಟ್ ಆಗಿ ಬಿದ್ದಿದ್ರೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ಅದನ್ನು ನೀವು ಡ್ಯಾಶ್ ಕ್ಯಾಮ್ ಥರ ಯೂಸ್ ಮಾಡ್ಕೋಬಹುದು. ಸ್ನೇಹಿತರೆ, ಕಮಿಂಗ್ ಟು ದ ಫೋರ್ತ್ ಇಂಪಾರ್ಟೆಂಟ್ ಆಕ್ಸೆಸರಿ. ಈ ರೆಡ್ ಕಲರ್ ಪ್ಯಾಕೆಟ್ ಅಲ್ಲಿ ಇದೆ. ಈ ರೆಡ್ ಕಲರ್ ತೋರಿಸ್ತಾ ಇದ್ದೀನಿ, ಡೇಂಜರ್ ಸಿಂಬಲ್ ಅನ್ಕೊಂಡ್ರೆ ಡೇಂಜರ್ ಸಿಂಬಲ್ ಇದ್ದಂಗೆ. ದಿಸ್ ಇಸ್ ಫೈರ್ ಎಕ್ಸ್ಟಿಂಗ್ವಿಷರ್. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಕಾರ್ಗೆ ಯಾವಾಗ ಬೆಂಕಿ ಹತ್ಕೊಳ್ತಾ ಇದೆಯೋ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ ಮಾಡಿಸಿದ್ರೆ ಕಾರ್ ರೀಸನ್ ಆಗ್ತಾ ಇದೆಯಾ, ಇಲ್ಲ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಏನಾದ್ರು ಡಿಫೆಕ್ಟ್ ಆಗಿದಾವೋ ಗೊತ್ತಿಲ್ಲ. ಫಾರ್ ದ ಸೇಫ್ಟಿ ಮೆಷರ್ಸ್ ಇದನ್ನ ನಿಮ್ಮ ಕಾರ್ ಒಳಗೆ ಇಟ್ಕೊಳ್ಳೋದು ಒಳ್ಳೇದು. ಇದಿದ್ರೆ ಸೊ ಅಕಸ್ಮಾತ್ ಬೆಂಕಿ ಹತ್ತಿದಂದ್ರೆ ಇಮಿಡಿಯೇಟ್ ನಾವು ಇದನ್ನ ಯೂಸ್ ಮಾಡ್ಕೊಂಡು ಅದನ್ನ ಆಫ್ ಮಾಡ್ಕೋಬಹುದು. ಇದು ವಾರಂಟಿ ಅರೌಂಡ್ 5 to 6 years ಬರುತ್ತೆ ಒಂದ್ಸರಿ ತೊಗೊಂಡ್ರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ವಾರಂಟಿ ವೈಡ್ ಆಗತ್ತಾ, ಬಿಸಾಕ್ಬಿಡ್ರಿ, ಹೊಸದು ತೊಗೊಳ್ರಿ. ಫಾರ್ ಸೇಫ್ಟಿ ಪ್ರಿಕಾಷನ್ಸ್ ಇದನ್ನೊಂದು ಇಟ್ಕೊಂಡ್ರಿ ಯಾವಾಗಲೂ ನಿಮ್ಮ ವೆಹಿಕಲಲ್ಲಿ. ಇದನ್ನ ನಾನು ಲೋಕಲ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು, ನಮ್ಮ ಹಾಸ್ಪಿಟಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಪರ್ಚೇಸ್ ಫ್ರಮ್ ದೇರ್, ಇಲ್ಲ ಆನ್ಲೈನಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು. ಸ್ನೇಹಿತರೆ, ಕಮಿಂಗ್ ಟು ದ ಫಿಫ್ತ್ ಆಕ್ಸೆಸರಿ.
ಸಾರಿ, ಅದು ಇವಾಗ ಸಿಗ್ತಾ ಇಲ್ಲ ನನ್ನ ಕೈಯಲ್ಲಿ. ಆ್ಯಕ್ಚುಲಿ ರೀಸೆಂಟಾಗಿ ಸರ್ವಿಸ್ ಕೊಟ್ಟಿದ್ದಾಗ ಎಲ್ಲೋ ಮಿಸ್ ಮಾಡ್ಕೊಂಡಿದ್ದೀನಿ ಆ ಕೇಬಲ್. ನಿಮಗೆ ಫೋಟೋ ತೋರಿಸ್ತೀನಿ. ಫೋಟೋಲ್ಲಿ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಕಾಲ್ಡ್ ಜಂಪ್ ಸ್ಟಾರ್ಟ್ ಕೇಬಲ್. ಇದು ಒಂದು ಇಂಪಾರ್ಟೆಂಟ್ ಅಸೆಸರಿ ಕಾರ್ ಒಳಗೆ ಇರಲೇಬೇಕು. ಏನಕ್ಕೆ? ಇವಾಗಾದ್ರೂ ಟ್ರಾವೆಲ್ ಮಾಡ್ತಾ ಇದೀವಿ ಅನ್ಕೊಳ್ರಿ, ಇಲ್ಲ ಮನೆ ಹತ್ರನೇ ಇದೆ. ನಾರ್ಮಲಿ ಕೆಲವೊಂದ್ಸರಿ ಹೆಡ್ಲೈಟ್ಸು ಆಫ್ ಮಾಡೋದು ಮರ್ತೋಗ್ಬಿಡ್ತೀವಿ, ಡೋರ್ ಸರಿಯಾಗಿ ಹಾಕದೇ ಇರೋದು ಮರ್ತೋಗ್ಬಿಡ್ತೀವಿ, ಇಲ್ಲ ಮಕ್ಕಳಿದಾರ ಆಟ ಆಡ್ಕೊಂತ ಎಲ್ಲ ಲೈಟ್ಸ್ ಆನ್ ಮಾಡಿ ಬಿಟ್ಬಿಡ್ಬೋದು. ಇಂಥ ಟೈಮಲ್ಲಿ ಏನಾಗುತ್ತೆ, ಬ್ಯಾಟ್ರಿ ಕನ್ಸ್ಯೂಮ್ ಆಗಿ ಬ್ಯಾಟ್ರಿ ಲೋ ಆಗಿ ಡೆಡ್ ಆಗೋ ಚಾನ್ಸಸ್. ಆ ಟೈಮಾಗ ನಾವು ಎಷ್ಟು ಸ್ಟಾರ್ಟ್ ಮಾಡಿದ್ರು ವೆಹಿಕಲ್ ಸ್ಟಾರ್ಟ್ ಆಗಲ್ಲ. ಒಂದು ತಳ್ಳಿ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಯಾವ್ದಾದ್ರು ಟೆಕ್ನಿಷಿಯನ್ನ ಕರ್ಕೊಂಡ್ಬಂದು ಅದನ್ನ ರಿಪೇರಿ ಮಾಡಿಸ್ಕೋಬೇಕು. ಈಗ ಮನೆ ಹತ್ರ ಇದ್ರೆ ತೊಂದರೆ ಇಲ್ಲ, ನಿಯರ್ ಬೈ ಯಾರಾದ್ರು ಗ್ಯಾರೇಜ್ ಹೋಗ್ತೀವಿ, ಕರ್ಕೊಂಡ್ ಬರ್ತೀವಿ, ರಿಪೇರಿ ಮಾಡಿಸ್ಬಿಡ್ತೀವಿ. ಹೊರಗೆ ಹೋದಾಗ ಏನು ಸಿಚುವೇಶನ್, ಅಲ್ಲಿ ನಮಗೆ ಇಮಿಡಿಯೇಟ್ ಸಿಗ್ಬೇಕಲ್ಲ, ಹುಡ್ಕಾಡ್ಬೇಕಾಗತ್ತೆ ನಾವು. ಅಂತ ಟೈಮಲ್ಲಿ ಈ ಜಂಪ್ ಸ್ಟಾರ್ಟ್ ಕೇಬಲ್ ನಮ್ಮ ಹತ್ರ ಇದೆ ಅಂದ್ರೆ, ಇದನ್ನ ನಮ್ಮ ಕಾರ್ ಬ್ಯಾಟ್ರಿ ಕನೆಕ್ಟ್ ಮಾಡಿ ಅಪೋಸಿಟ್ ಇನ್ನೊಂದು ಕಾರಿಗೆ ಪ್ಲಗ್ ಮಾಡಿ ಅಂದ್ರೆ ಅಲ್ಲಿಂದ ಪವರ್ ಸೋರ್ಸ್ನ ಡ್ರ್ಯಾಗ್ ಮಾಡಿಕೊಂಡು ನಮ್ಮ ಕಾರ್ನ ಸ್ಟಾರ್ಟ್ ಮಾಡ್ಬೋದು. ಒಂದು ಸರಿ ಸ್ಟಾರ್ಟ್ ಆಗಿದೆ ಅಂದ್ರೆ ಬ್ಯಾಟ್ರಿ ರನ್ನಿಂಗ್ ಟೈಮಲ್ಲಿ ರೀಚಾರ್ಜ್ ಆಗ್ತಾ ಇರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಅಸೆಸರಿ ಅಂತ ಹೇಳ್ತೀನಿ. ಕಂಪಲ್ಸರಿ ಇದು ಕಾರ್ನಲ್ಲಿ ಕ್ಯಾರಿ ಮಾಡಲೇಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ದಿಸ್ ವೇರ್ ದ 5 ಇಂಪಾರ್ಟೆಂಟ್ ಅಸೆಸರೀಸ್. ಯಾವ್ಯಾವು? ಟೈರ್ ಇನ್ಫ್ಲೇಟರ್, ಪಂಚರ್ ಕಿಟ್, ಡ್ಯಾಶ್ ಕ್ಯಾಮ್, ಫೈರ್ ಎಕ್ಸ್ಟಿಂಗ್ವಿಷರ್ ಹಾಗೂ ಜಂಪ್ ಸ್ಟಾರ್ಟ್ ಕೇಬಲ್. ಇದ್ರ ಜೊತೆಗೆ ಬೋನಸ್ ಇನ್ನೊಂದು ಕೇಬಲ್ ನಾನು ನಿಮಗೆ ಹೇಳ್ತೀನಿ, ಇದು ಕೂಡ ಕಾರಲ್ಲಿ ಕಂಪಲ್ಸರಿ ಕ್ಯಾರಿ ಮಾಡ್ರಿ. ಅದು ಬಂದು ಟೋಯಿಂಗ್ ಕೇಬಲ್. ಸೊ ಪಿಕ್ಚರ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ರಲ್ಲ, ಈ ಟೋಯಿಂಗ್ ಕೇಬಲ್ ಕೂಡ ನೀವು ವೆಹಿಕಲ್ ಅಲ್ಲಿ ಯಾವಾಗಲೂ ಇಟ್ಟಿರ್ರಿ. ಯಾಕೆ? ಜರ್ನಿ ಹೋಗ್ತಾ ಇದ್ದೀವಿ, ಎಲ್ಲಾದರೂ ಲಾಂಗ್ ಟ್ರಾವೆಲ್ ಹೋಗ್ತಾ ಇದೀವಿ ಅಂದಾಗ ವೆಹಿಕಲ್ ಏನಾದರೂ ಬ್ರೇಕ್ ಡೌನ್ ಆದರೆ ಅಂಥ ಟೈಮಲ್ಲಿ ಈ ಕೇಬಲ್ ಬಹಳ ಯೂಸ್ ಆಗುತ್ತೆ ನಮಗೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಬೇರೆ ಯಾವ್ದಾದ್ರು ಟೋಯಿಂಗ್ ಟ್ರಕ್ಸ್ ಬರೋಕ್ಕಿಂತ ಮುಂಚೆ ನಿಯರ್ ಬೈ ಗ್ಯಾರೇಜ್ಗೆ ತೊಗೊಂಡು ಹೋಗೋದಕ್ಕೆ ಅದು ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ನಿಮ್ಮ ಕಾರಲ್ಲಿ ಕಂಪಲ್ಸರಿ ಕ್ಯಾರಿ ಮಾಡಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೇಗನ್ನಿಸ್ತು ಈ ಅಸೆಸರಿ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟಿಲ್ ದೆನ್, ಸ್ಟೇ ಟ್ಯೂನ್ ಟು ಕಾರ್ ಟಾಕ್ಸ್.